Hello everyone, welcome back to another vlog. ಸೊ ನನ್ನ ಹೋಸ್ ವ್ಲಾಗಲ್ಲಿ ನಾವು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಂದ ವಾಪಸ್ ಮನೆಗೆ ಬಂದಿದ್ದನ್ನು ನೋಡಿದ್ರಿ. ಮನೆಗೆ ಬಂದಮೇಲೆ ನಮ್ಮ ಮನೆಗೆ ಮತ್ತೆ ಗೆಸ್ಟ್ಸ್ ಬರ್ತಾ ಇದ್ದಾರೆ. ಈ ಮನೆಗೆ ಇವ್ರು ಫಸ್ಟ್ ಟೈಮ್ ಬರ್ತಾ ಇರೋದು. ಯಾರು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ ವಿಡಿಯೋ ಥಂಬ್ನೇಲಲ್ಲೆಲ್ಲ ನೋಡಿ. ಹೌದು, ಅಣ್ಣ ಅತ್ತಿಗೆ ಬಂದಿದ್ದಾರೆ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ನೀವು ಕೂಡ ಎಕ್ಸೈಟ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. But the duration of them duration same है. हम जब ये टाइम में लेट ಎಲ್ಲರೂ ಬಂದವರೆಲ್ಲ ಕ್ವಾರ್ಟರ್ಸ್ ಅಂತ ಕೇಳ್ತಾರೆ. ಎಲ್ಲ ಒಂದೇ ತರ ಇದೆಯಲ್ಲ. ಕಾಣ್ತಿರೋದು ಬಿಟ್ಟು ಮಮ್ಮ ಇಟ್ಟು ಹಂಗಾಡ್ತ ಬರಲ್ಲ. ಗಣ್ಣು ಅಲ್ಸಿದೆ ನಗನ ಬೇಡ रोटी का बस चपाती का से राइस से अलगुर अंತಾಡ ಅದು ಆಬೇಕು ನೋಡಲಿ ಜರಿಸು वो मंचूरी वो बिजली के हाय से हाय चिकन पे बोलो चिकन गार्डन करा ले हम कहां कर ले चिकन अम्मा आटा दोनों देखो कैसे मिला साथ वो राइट वाला प्राइस मड़ेगा और इतना महंगा तो आएगा तो ये बता हाय के ना हम तो चलिए तो पकड़ा आगे तार का चलिए तो पकड़ा आपको इधर आपको कहीं को डाल दो जब वो घर नहीं मिले ಇದು ಮಾಮಿ ಮಮ್ಮ ಇಟ್ಕೊಂಡ್ರೆ ಬರಲ್ಲ. ಏನು ಏನ್ ಮಾಡ್ಬೇಕು ಟೈಮ್ ಹೋಗ್ತೀನಿ ಏನ್ ಮಾಡ್ಬೇಕು ये रोड का सर के पता लास्ट में सुबह से घूम के ना नाम के जना आया चलते हां वो वीडियो रोज जस्ट 30 मिनट्स है डबल मत लो वो फाइट मत चलो अच्छा को कत्ते बड़ा कौन से आप ಬ್ಯಾಟ್ ದಿಯೇ ಬಿಟ್ಟಿದ್ದು ಬ್ಯಾಟು. ಮಕ್ಕಳು ಸ್ಲೋ ಆಗಿ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಒಬ್ರಿಗೊಬ್ರು. ನಾನು ಇವತ್ತು ಅಣ್ಣ ಅತ್ತಿಗೆ ಎಲ್ಲ ಬರ್ತಿದ್ದಾರೆ ಅಂತ ಸ್ಪೆಷಲ್ ರೆಸಿಪೀಸ್ ಎಲ್ಲ ಮಾಡಿದ್ದೀನಿ. ಅದರಲ್ಲಿ ಒಂದು ಮರಾಠಿ ಸ್ಟೈಲ್ ಚಿಕನ್ ಕರಿ ಮಾಡಿದ್ದೆ. ಅದಕ್ಕೆ ನಾನು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ರುಬ್ಬಿ ಹಾಕಿ ಮಾಡಿದ್ದೀನಿ. ಒಗ್ಗರಣೆಗೆ ಸಿಂಪಲ್ಲಾಗಿ ಬರೀ ಈರುಳ್ಳಿ, ಉಪ್ಪು, ಅರಿಶಿನದ ಪುಡಿ, ಚಿಕನ್ ಜೊತೆಗೆ ಈ ರುಬ್ಬಿರೋ ಮಸಾಲೆ ಅಷ್ಟೇ ಹಾಕಿದ್ದೀನಿ. ತುಂಬಾ ರುಚಿಯಾಗಿತ್ತು. ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಹಸಿಮೆಣಸಿನ್ಕಾಯಿ, ಗೋಡಂಬಿ, ಕಾಯಿ, ಪೆಪ್ಪರು, ಚಕ್ಕೆ, ಲವಂಗ, ಗಸಗಸೆ, ಕೊತ್ತಂಬರಿ ಇದಿಷ್ಟನ್ನು ಹಾಕಿ ರುಬ್ಬಿ ನಾನು ಒಗ್ಗರಣೆಗೆ ಹಾಕಿ ಕುಕ್ಕರಲ್ಲಾದರೂ ನೀವು ಕೂಗಿಸ್ಬೋದು ಅಥವಾ ಪಾತ್ರೆಲ್ಲಾದರೂ ಮಾಡ್ಬೋದು. ಇದ್ರ ಜೊತೆಗೆ ನಾನು 3 ಟೊಮ್ಯಾಟೊ ಕೂಡ ಹಾಕಿದ್ದೆ ರುಬ್ಬೋದಕ್ಕೆ. ಹಾಗೆ ಒಂದು ಚಿಕ್ಕ ಈರುಳ್ಳಿ ಕೂಡ ಹಾಕಿದ್ದೆ. ನೀವು ಬೇಕಾದರೆ ಟೊಮ್ಯಾಟೊ ಕಡಿಮೆ ಮಾಡಿ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಏನೇನು ಮಾಡಿದ್ದೆ ತೋರಿಸ್ತಾ ಇದ್ದೀನಿ. ಎಲ್ಲ ರೆಸಿಪೀಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಬೇರೆ ವ್ಲಾಗ್ಸಲ್ಲಿ. ಆ ವ್ಲಾಗ್ಸ್ನ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ಬೇರೆ ರೆಸಿಪೀಸ್ನ ಹುಡ್ಕೋಬೋದು.
ಮೊದಲಿಗೆ ನಾನು ಘೀ ರೈಸ್ ಮಾಡಿದ್ದೆ. ಘೀ ರೈಸ್ ತುಂಬ ಈಸಿ, ತುಂಬ ಟೇಸ್ಟಿಯಾಗಿತ್ತು. ಅದರ ರೆಸಿಪಿ ನೀವು ಚೆಕ್ಔಟ್ ಮಾಡ್ಬೋದು. ಘೀ ರೈಸ್ ಜೊತೆ ಮರಾಠಿ ಸ್ಟೈಲ್ ಚಿಕನ್ ಕರಿ ಮತ್ತು ಮಟನ್ ಸಾರು ಮಾಡಿದ್ದೆ. ಇದು ಮರಾಠಿ ಸ್ಟೈಲ್ ಚಿಕನ್ ಕರಿಗೆ ನಾನು ಮೊಟ್ಟೆ ಕೂಡ ಅದರೊಳಗೆ ಹಾಕಿದ್ದೀನಿ. ಬೇಕಾದವ್ರು ಮೊಟ್ಟೆ ತಿನ್ಬೋದು, ಇಲ್ಲಾಂದವರು ಚಿಕನ್ ತಿನ್ಬೋದು ಅಂತ. ಹಾಗೆ ಇದು ಮಟನ್ ಸಾರು ನಾನು ಅತ್ತೆಯಿಂದ ಕಲ್ತಿರೋ ರೆಸಿಪಿ. ಇದು ತುಂಬ ಟೇಸ್ಟಿಯಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ, ಘೀ ರೈಸ್ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ವೈಟ್ ರೈಸ್ ಮಾಡಿದ್ದೀನಿ. ಸೊ ನೀವು ಕ್ವಿಕ್ಕಾಗಿ ಏನಾದರೂ ನಾನ್ ವೆಜ್ ಸ್ಪೆಷಲ್ ಮಾಡಬೇಕು ಯಾರಾದರೂ ಬಂದಾಗ ಅಂದರೆ ಈ ರೆಸಿಪೀಸ್ ಕಾಂಬಿನೇಷನಲ್ಲಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಏನಾದರೂ ಒಂದು ಡೆಸರ್ಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಪರೋಟಕ್ಕೂ ಕೂಡ ಈ ಗ್ರೇವೀಸ್ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ, ಇನ್ನೇನು ಊಟ ಶುರು ಮಾಡಬೇಕು. ಮಟನ್ ಸೂಪರ್ ಇಷ್ಟ ಆಯ್ತಾ? ಚಿಕನ್ ಮರಾಠಿ ಸ್ಟೈಲ್ ಚಿಕನ್ ಇದಂಥದ್ದು ಕರಿ. ಇಲ್ಲಿ ಯಾರು ಕೊಡಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀವಿ. वो ये हाइब्रिड टೊಮೆಟೊ ಕಾಟಿದ್ರೆ ನೀವು ಮೀಟ್ ರಚ್ಚು ಈ ಕಿಡ್ನಿ ಸ್ಟೋನ್ वाले ಈ ಮಾಮೂಲಿ ಜವಾರಿ ಟೊಮೆಟೊ खाना नहीं, किडनी कैल्शियम जापा वस्तु जितनी जन ನಾವೇಮ್ ರೀತಿ ಮೂತನ ಯೂರಿನ್ ಆತಿತ್ತು ಭಟ ಬಚ್ಚ ಬೆಳಗಾವಿ ಹೆಂಗ ಆಪರೇಷನ್ ಕಡೆ ಐಟಮ್ಸ್ ಇಷ್ಟ ಅಲ್ಲ ಈಗ. ಇದು ಒಗ್ಗರಣೆಗ ಒಗ್ಗರಣೆಗಿನ ಇದೆಲ್ಲ ಮಿಕ್ಸಿಗೆ ಮತ್ತು ಒಗ್ಗರಣೆಗೆ ಇಡ್ತೀನಿ. ಮಿಕ್ಸಿಗೆ ಬೆಸ್ಟ್. ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಅದಕ್ಕೆ ತುಂಬ ಚೆನ್ನಾಗಿ ಟೊಮ್ಯಾಟೊ ಬಾತ್ ಮಾಡ್ತಾರೆ ಅಂತ. ಸೊ ಕಾರ್ತಿಕ್ ಕಾಯ್ತಾಯಿದ್ರು ನಮಿತಾ ಹತ್ರ ಟೊಮೆಟೊ ಬಾತ್ ಮಾಡಿಸ್ಕೊಂಡು ತಿನ್ನಬೇಕು ಅಂತ. ಸೊ ಈ ಒಗ್ಗರಣೆಗೆ ರುಬ್ಬಕ್ಕೆ ಏನೇನು ಬೇಕೋ ಎಲ್ಲನೂ ಜೋಡಿಸಿಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಉಪ್ಪು, ಖಾರದ ಪುಡಿ, ಇದನ್ನೆಲ್ಲನೂ ಇಟ್ಟಿದ್ದಾರೆ. ಸೊ ಒಗ್ಗರಣೆ ಶುರು ಮಾಡ್ತಿದ್ದಾರೆ. ನಾನು ಈ ಕಡೆ ರುಬ್ಬಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಒಗ್ಗರಣೆ ಹಾಕ್ತಾಯಿದ್ದಾರೆ. ಈ ಪಲಾವ್ ಮತ್ತು ಟೊಮ್ಯಾಟೊ ಬಾತ್ ರೆಸಿಪೀಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಇಲ್ಲಾಂದರೆ ಡ್ರೈ ತಿನ್ನೋಕ್ಕಾಗೋದಿಲ್ಲ. ಈಗ ಒಗ್ಗರಣೆಗೆ ಶುರು ಮಾಡಿದ್ದಾರೆ. ಸ್ವಲ್ಪ ಪಲಾವ್ ಎಲ್ಲ ಹಾಕಿದ್ದಾರೆ, ಅದ್ರ ಜೊತೆ ಚಕ್ರ ಮೊಗ್ಗು ಹಾಕಿದ್ದಾರೆ. ಈಗ ಅದೆರಡು ಚೆನ್ನಾಗಿ ಫ್ರೈ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಸಾಸಿವೆ ಹಾಕಿದ್ದಾರೆ. ಅತ್ತಿಗೆ ಮಾಡೋ ರೆಸಿಪೀಸ್ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮೇ ನಾವು ಬೆಂಗಳೂರಲ್ಲಿ ಅವ್ರು ಇದ್ದಾಗ ಅವ್ರ ಮನೆಗೆ ಹೋದಾಗ ನಿಮ್ಮ ಅತ್ತಿಗೆ ಕೈಯಲ್ಲಿ ಒಂದಷ್ಟು ರೆಸಿಪೀಸ್ನ ಮಾಡಿಸಿ ಶೇರ್ ಮಾಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಈ ಸತಿ ಒಂದಷ್ಟು ರೆಸಿಪೀಸ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡೋದಕ್ಕೆ. ಸೊ ಈಗ ಒಗ್ಗರಣೆಗೆ ಕರಿಬೇವು ಹಾಕಿದ್ಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು, ಇಲ್ಲಾಂದರೆ ಅಷ್ಟು ಟೇಸ್ಟಿ ಬರೋಲ್ಲ. ಈರುಳ್ಳಿ ನಾವು ಯೂಶ್ವಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಡ್ತೀವಿ. ಟೊಮ್ಯಾಟೊ ಎಲ್ಲ ಹಾಕಿದ್ಮೇಲೆ ನಾವು ಬೇರೆ ಏನು ಹಾಕಿದ್ರೂ ಅದು ಬೇಯೋದಿಲ್ಲ. ಸೊ ಅದಕ್ಕೂ ಮುಂಚೆನೇ ಚೆನ್ನಾಗೆಲ್ಲನೂ ಕುಕ್ ಮಾಡ್ಕೋಬೇಕು, ಎಣ್ಣೆ ಬಿಟ್ಕೊಳ್ಳೋವರೆಗೂ. ಒಗ್ಗರಣೆಗೆ ಸ್ವಲ್ಪ ಪುದೀನ ಹಾಕೋದ್ರಿಂದ ತುಂಬ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ರುಬ್ಬಕ್ಕೂ ಕೂಡ ಸ್ವಲ್ಪ ಹಾಕಿದ್ದೀವಿ, ಸೊ ಅದರಲ್ಲೂ ಕೂಡ ಫ್ಲೇವರ್ ಬರುತ್ತೆ. ಹಿಂದಿನ ದಿನ ರಾತ್ರಿನೇ ಬಟಾಣಿ ಕಾಳನ್ನು ನೆನೆಸಿಟ್ಟಿದ್ವಿ, ಅದನ್ನು ಕೂಡ ಹಾಕ್ತಿದ್ದಾರೆ. ಈಗ ನೀವು ಫ್ರೆಶ್ ಬಟಾಣಿ ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಲೇಟರ್ ಸ್ಟೇಜಲ್ಲಿ ಆ್ಯಡ್ ಮಾಡ್ಬೋದು. ಇದು ಒಣಗಿರೋದನ್ನು ನಾವು ನೆನೆಸಿ ಹಾಕ್ತಿರೋದ್ರಿಂದ ಸ್ವಲ್ಪ ಬೇಗನೆ ಹಾಕ್ತಿದ್ದೀವಿ, ಕುಕ್ ಆಗಲಿ ಚೆನ್ನಾಗಿ ಅಂತ. ಕುಕ್ಕರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬಟಾಣಿ ಕುಕ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಷ್ಟೇ.
ಈಗ ಬಟಾಣಿ ಒಂದು 15 ಮಿನಿಟ್ಸಿಂದ ಕುಕ್ ಆಗ್ತಾಯಿತ್ತು. ಈ ಸ್ಟೇಜಲ್ಲಿ ಟೊಮ್ಯಾಟೊ ಹಣ್ಣನ್ನು ಆ್ಯಡ್ ಮಾಡ್ತಿದ್ದೀವಿ. ಟೊಮ್ಯಾಟೊ ಸ್ವಲ್ಪ ಜಾಸ್ತಿ ಹಾಕಬೇಕು, ಯಾಕಂದರೆ ಇದು ಟೊಮ್ಯಾಟೊ ಬಾತ್, ಅದಕ್ಕೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗೆ. ಈ ನಾಟಿ ಟೊಮ್ಯಾಟೊ ಅಂತ ಏನು ಬರುತ್ತೆ ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಹೈಬ್ರಿಡ್ ಟೊಮ್ಯಾಟೊ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಹಣ್ಣಾಗಿರೋ ಟೊಮ್ಯಾಟೊ ಹಾಕಿದ್ರೆ ಕಲರ್ ತುಂಬ ರಿಚಾಗಿ ಬರುತ್ತೆ. ಟೊಮ್ಯಾಟೊ ಬಾತ್ ಕಲರ್ ರೆಡ್ ಇದ್ದರೆ ಅದಕ್ಕೊಂದು ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ. ಹೋಟೆಲಲ್ಲೆಲ್ಲ ಅಷ್ಟೇ ನೋಡಿ, ಟೊಮ್ಯಾಟೊ ಬಾತ್ ಅಂದರೆ ಫುಲ್ ಕಲರ್ಫುಲ್ಲಾಗಿರುತ್ತೆ. ಇಲ್ಲ ನಿಮ್ಮ ಟೊಮ್ಯಾಟೊ ಕಲರ್ ಇಲ್ಲ ಅಂದರೆ ನೀವು ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು. ಅದರಿಂದ ಕೂಡ ಕಲರ್ ಚೆನ್ನಾಗಿ ರಿಚಾಗಿ ಬರುತ್ತೆ. ಅಥವಾ ನಿಮ್ಮ ಮನೇಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಇದ್ದರೂ ಕೂಡ ಹಾಕ್ಬೋದು. ನಮ್ಮ ಮನೇಲಿ ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿರೋ ಪೌಡರ್ ಇದೆ. ಸ್ವಲ್ಪ ಡಾರ್ಕ್ ಕಲರ್ ಬರುತ್ತದು. ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಮನೆಯಲ್ಲೇ ತೆಗ್ದಿರೋಂಥ ಬೆಣ್ಣೆನ ಹಾಕ್ತಾಯಿದ್ದಾರೆ. ಬೆಣ್ಣೆ ಸ್ವಲ್ಪ ಟೇಸ್ಟಿಗೋಸ್ಕರ. ಅದ್ರ ಬದಲು ನೀವು ತುಪ್ಪ ಇದ್ದರೆ ಫ್ರೆಶ್ ಮನೇಲಿ ಮಾಡಿದ ತುಪ್ಪ ಅದನ್ನು ಕೂಡ ಹಾಕ್ಬೋದು. ಇಲ್ಲಾಂದರೆ ಇದನ್ನೇನು ಆಫ್ ಮಾಡಿ ಇಳಿಸೋವಾಗ ಒಂದು ಸ್ವಲ್ಪ ತುಪ್ಪ ಹಾಕಿದ್ರು ಘಮ ಘಮ ಅಂತ ತುಂಬ ಚೆನ್ನಾಗಿ ಟೇಸ್ಟ್ ಸ್ಮೆಲ್ ಎಲ್ಲ ಬರುತ್ತೆ. ಸೊ ಈಗ ಇದನ್ನೆಲ್ಲ ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಮುಚ್ಚಿಟ್ಟು ಚೆನ್ನಾಗಿ ಕುಕ್ ಮಾಡಿದ್ದಾರೆ. ಈಗ ಇದಕ್ಕೆ ಬಟಾಣಿ ಬೆಂದಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಬೋದು. ಇದಕ್ಕೆ ನಾನು ಆಲ್ರೆಡಿ ರುಬ್ಬಿ ಪಕ್ಕದಲ್ಲಿ ಇಟ್ಟಿದ್ದೀನಿ. ಸೊ ಬಟಾಣಿ ಕೂಡ ಚೆಕ್ ಮಾಡಿ ನೋಡಿದೆ, ಬಟಾಣಿ ಸ್ವಲ್ಪ ಬೆಂದಿದೆ. ನಾವು ಮತ್ತೆ ನೀರು ಹಾಕಿ ಕುದಿಸಿದಾಗ ಅದ್ರ ಜೊತೆಗೆ ಕೂಡ ಬೇಯುತ್ತೆ. ಈಗ ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ. ಬೇಕಿದ್ದರೆ ನೀವು ಜಾರ್ ಒಳಗೆ ಸ್ವಲ್ಪ ನೀರು ಹಾಕಿ ಆ ನೀರು ಕೂಡ ಹಾಕಿ ಸ್ವಲ್ಪ ನೀರಲ್ಲೇ ಚೆನ್ನಾಗಿ ಕುಕ್ ಮಾಡ್ಕೋಬೇಕು, ಎಣ್ಣೆ ಬಿಟ್ಕೊಳ್ಳೋವರೆಗೂ. ಈಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ನಾನು 2.5 ಕಪ್ಪಷ್ಟು ಅಕ್ಕಿನ ತೊಳೆದಿದ್ದೆ, ನೆನೆಸಿಟ್ಟಿರಲಿಲ್ಲ. ಇದಕ್ಕೆ ನೀವು ಜೀರಿಗೆ ಅಕ್ಕಿ ಅಂತ ಬರುತ್ತಲ್ಲ, ಜೀರಾ ರೈಸ್ ಅದು ಕೂಡ ಹಾಕ್ಬೋದು. ಅಥವಾ ನೀವು ಬಾಸ್ಮತಿ ರೈಸ್ನ ಮಾಮೂಲಿ ರೈಸ್ ಜೊತೆ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಅಥವಾ ನೀವು ಮಾಮೂಲಿ ಮನೆಯಲ್ಲಿ ಮಾಡೋ ಅಕ್ಕಿ ಸೋನಾ ಮಸೂರಿ ರೈಸ್ ಕೂಡ ಹಾಕ್ಬೋದು. ನಾವು ಇದಕ್ಕೆ ಮಾಮೂಲಿ ನಾವು ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಅಕ್ಕಿನ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಈ ಗೊಜ್ಜು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹುರ್ಕೊಳ್ಳೋ ಥರ ಹುರ್ಕೊಂಡಿದ್ದಾರೆ. ಈಗ ನಾನು ಇದಕ್ಕೆ ಎಷ್ಟು ಅಕ್ಕಿ ಹಾಕಿದ್ದೀವೋ ಅದರ ಡಬಲ್ ನೀರು, ಅಂದರೆ 2.5 ಕಪ್ ಅಕ್ಕಿಗೆ 5 ಕಪ್ ನೀರು ಹಾಕ್ತಾಯಿದ್ದೀನಿ. ಈ ನೀರು ಚೆನ್ನಾಗಿ ಕುದಿಯಕ್ಕೆ ಬಂದಾಗ ಸಾಲ್ಟು ಮತ್ತು ಹುಳಿ ಏನಾದರೂ ಚೆಕ್ ಮಾಡಿ ನೀವು ಬೇಕಿದ್ದರೆ ನಿಂಬೆಹಣ್ಣು ಸ್ವಲ್ಪ ಉಪ್ಪು ಏನಾದರೂ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಕೊಟ್ಟು ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಅರಳ್ಕೊಳ್ಳೋವರೆಗೂ ಹಾಗೆ ಬಿಟ್ಬಿಟ್ಟು, ಏನಾದರೂ ಭಾರಕ್ಕೆ ಮೇಲಿಂದ ಒಂದು ಕಲ್ಲು ಅಥವಾ ನೀವು ಪುಡಿ ಮಾಡೋಕ್ಕೆ ಯೂಸ್ ಮಾಡ್ತೀರಲ್ಲ ಅದು ಏನಾದರೂ ಇಡ್ಬೋದು. ಸೊ ಅದಾಗಿ ಅರಳ್ಕೊಂಡಿದ್ದಾದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ. ಈಗ ಸೊ ಟೊಮೆಟೊ ಬಾತ್ ತುಂಬ ಚೆನ್ನಾಗಾಗಿದೆ. ಸ್ಮೆಲ್ ಅಂತೂ ಮನೆಯಲ್ಲೆಲ್ಲ ಘಮ ಘಮ ಅಂತಿದೆ. ನಮ್ಮ ಏರಿಯಾದವ್ರಿಗೆಲ್ಲನೂ ಬರೋ ಅಷ್ಟು ಸ್ಮೆಲ್ ಘಮ ಘಮ ಅಂತಿದೆ. ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಅತ್ತಿಗೆ ಮಾಡಿರೋ ಈ ಟೊಮೆಟೊ ಬಾತ್ ರೆಸಿಪಿನ ಟ್ರೈ ಮಾಡಿ, ಹೇಗಾಗಿತ್ತು, ಮನೇಲಿ ಎಲ್ರಿಗೂ ಇಷ್ಟ ಆಯಿತಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಒಂದಷ್ಟು ರೆಸಿಪೀಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ನಾವು ಅಣ್ಣ ಅತ್ತಿಗೆ ಜೊತೆ ಸ್ಪೆಂಡ್ ಮಾಡೋ ಟೈಮ್, ಮೊಮೆಂಟ್ಸ್, ಮೆಮರೀಸ್ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರೋದಿದೆ, ಕಾಯ್ತಿರ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ರೆಸಿಪಿ ಯೂಸ್ಫುಲ್ ಅನಿಸ್ಬೋದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ, ಅವ್ರ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ತಿಕ್ ಅವರ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿ ಇವಾಗ ಅವರು ಕೂಡ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಾನು ನೋಡಿ ಪಕ್ಕದಲ್ಲಿದ್ದರೆ ಜೋರಾಗಿ ಹಾಕ್ಕೊಂಡು ಕೂತಿರ್ತೀನಿ. ಮೂವಿ ಹಾಡು ಒಂದ್ಸಲ ನಿದ್ದೆ ಹೋಗ್ಬಿಟ್ರೆ ಎಚ್ಚರ ಆಯಿತು ಅಂದರೆ ಸ್ವಲ್ಪ ನೋಡಿ